ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಮಹಾಮೇಳಾವ್ಗೆ ಅನುಮತಿ ನಿರಾಕರಿಸಿದೆ ಬೆಳಗಾವಿ ಜಿಲ್ಲಾಡಳಿತ. ಮತ್ತೆ ಮಹಾರಾಷ್ಟ್ರ ಶಿವಸೇನೆ ಪುಂಡರು ಉದ್ಧಟತನವನ್ನ ಪ್ರದರ್ಶನ ಮಾಡಿದ್ದಾರೆ. ನಾಡದ್ರೋಹಿಗಳು ಪುಂಡರು ಮತ್ತೆ ಮತ್ತೆ ಕನ್ನಡಿಗರನ್ನ ಕೆಣಕ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರುಷನ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ ನಿಮಗೆ. ಅದರ ಮಧ್ಯೆ ಕೂಡ ಪುಂಡತನವನ್ನ ಪ್ರದರ್ಶನ ಮಾಡಿದ್ದಾರೆ. ಮಹಾರಾಷ್ಟ್ರದ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರ ಪುಂಡಾಟ ಇದು. ಬೆಳಗಾವಿಯಲ್ಲಿ MES ಮಹಾಮೇಳಾವ್ಗೆ ಅನುಮತಿ ಕೊಡಬೇಕು. ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪ್ರವೇಶ ನಿರ್ಬಂಧ ಹಾಕಬಾರ್ದು. ಅವಕಾಶ ನೀಡದಿದ್ರೆ ಮಹಾರಾಷ್ಟ್ರದಲ್ಲಿ ಓಡಾಡೋಕೆ ಬಿಡಲ್ಲ. ಕರ್ನಾಟಕದ ಮಂತ್ರಿಗಳಿಗೆ ಮಹಾರಾಷ್ಟ್ರದಲ್ಲಿ ಓಡಾಡೋಕೆ ಬಿಡಲ್ಲ. ಈಗ ಇಲ್ಲಿಂದ ಶುರುವಾಗುತ್ತೆ. ಮಹಾರಾಷ್ಟ್ರದವರು ಇಲ್ಲಿ ಓಡಾಡೋಕೆ ಬಿಡೋದಿಲ್ಲ. ನಿಮ್ಮ ಬಸ್ಗಳು ಬಂದರೆ ಇಲ್ಲಿ ರಸ್ತೆ ಮೇಲೆ ಇಳಿಸಂಗಿಲ್ಲ. ಅಧಿವೇಶನದ ವೇಳೆ ಕರ್ನಾಟಕದ ಮಂತ್ರಿಗಳು ಓಡಾಡಲಿಕ್ಕೆ ಬ್ರೇಕ್ ಹಾಕ್ತಾರಂತೆ. ಏನು ಬೆಳಗಾವಿ ಏನು ಇವ್ರ ಮನೆ ಆಸ್ತಿನ ಇದು? ಮಹಾರಾಷ್ಟ್ರದ ಕೊಲ್ಲಾಪುರ DC ಶಿವಸೇನೆ ಪುಂಡರು ಮನವಿ ಮಾಡಿಕೊಂಡಿದ್ದಾರೆ. ಠಾಕ್ರೆ ಬಣದ ಶಿವಸೇನೆ ಮುಖಂಡ ವಿಜಯ್ ದೇವಣೆ ಈ ರೀತಿಯಾದಂತಹ ಬೆದರಿಕೆಯನ್ನು ಹಾಕಿದ್ದಾನೆ. ನೋಡಿ, ಪ್ರಚೋದನೆ ಮಾಡ್ತಾ ಇದ್ದಾರೆ. ಕನ್ನಡಿಗರು ಹಾಗಾದರೆ ಇವ್ರು ಮಾಡಿದೆಲ್ಲ ಮಾಡಿಸ್ಕೊಂಡು ಸುಮ್ಮನೆ ಬಳೆ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಮುಯಿಗೆ ಮುಯಿ ಅವ್ರದ್ದು ಹೆಂಗೆ ಉತ್ತರ ಇರುತ್ತೋ ಅದಕ್ಕೆ ಪ್ರತ್ಯುತ್ತರ ಇದ್ದೇ ಇರುತ್ತೆ. ಅವರು ಹಿಂದೆ ನಮ್ಮ ಬಸ್ಗಳಿಗೆ, ನಮ್ಮ ಕರ್ನಾಟಕದ ಬಸ್ಗಳಿಗೆ ಕಲ್ಲು ಹೊಡೆದಿದ್ರು, ಕೆಲವೊಬ್ಬರಿಗೆ ಬಳೆ ಹಾಕಿಸಿದ್ರು. ಕನ್ನಡಿಗರು ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂಥವ್ರಲ್ಲ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಅನುಮತಿ ನಿರಾಕರಿಸಿದ್ರು ಕೂಡ ಮತ್ತೆ ಮತ್ತೆ ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ಅಂದರೆ ಪ್ರಚೋದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ, ಅಥವಾ ಅಮಾಯಕ ಮರಾಠಿಗರನ್ನ ಎತ್ತಿ ಕಟ್ಟುವಂಥ ಹುನ್ನಾರ ನಡೆದಿದೆಯಾ ಅಂತ ಈ ಮಹಾಮೇಳಾವ್ ನೆಪದಲ್ಲಿ? ಪ್ರಭು, ಈ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಚಳಿಗಾಲ ಅಧಿವೇಶನದ ವಿರುದ್ಧವಾಗಿ ನಾಡದ್ರೋಹಿ MES ಪುಂಡರು ಮಹಾಮೇಳಾವಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದೆ. ಯಾವುದೇ ಕಾರಣಕ್ಕೂ ಅನುಮತಿ ಕೊಡೋದಿಲ್ಲ. ಯಾರಾದ್ರೂ MES ಪುಂಡರು ರಸ್ತೆಗೆ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋಂತ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಏನು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಶಿವಸೇನೆ ಒಂದು ಪುಂಡಾಟ ಮುಂದುವರಿಸಿದೆ ಅಂತ ಹೇಳ್ಬೋದು. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮುಖಂಡನಿದ್ದಾರೆ. ಕೊಲ್ಹಾಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಏನು ಅಧಿವೇಶನದ ಸಂದರ್ಭದಲ್ಲಿ ಏನು ಕರ್ನಾಟಕದ ಮಂತ್ರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಮಹಾರಾಷ್ಟ್ರಕ್ಕೆ ಬಂದ್ರೆ ಅವರನ್ನ ಓಡಾಡೋಕೆ ನಾವು ಬಿಡೋದಿಲ್ಲ, ಮಹಾರಾಷ್ಟ್ರದ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ದೊಡ್ಡ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು. ಕಳೆದ ವರ್ಷ ಇದೇ ರೀತಿ ಮಹಾಮೇಳಾವಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿರಲಿಲ್ಲ. ಆಗ ಏನು MES ಪುಂಡರು ಮಹಾರಾಷ್ಟ್ರದ ಗಡಿಯಲ್ಲಿ ಹೋಗಿ ಒಂದು ಪುಂಡಾಟಿಕೆ ಮಾಡಿದ್ರು. ಅದಾದ ಬಳಿಕ ಏನು ಅಧಿವೇಶನಕ್ಕೆ ಬಂದಂತ ಸಚಿವರು ಮತ್ತು ಒಂದಿಷ್ಟು ಶಾಸಕರು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿರ್ತಕ್ಕಂಥ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಿ ದರ್ಶನಕ್ಕೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಮುತ್ತಿಗೆ ಹಾಕಿ ಒಂದು ಏನು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಶಿವಸೇನೆ ಪುಂಡರು ಮಾಡಿದ್ರು. ಇದೇ ಏನು ಶಿವಸೇನೆ ಮುಖಂಡ ವಿಜಯ್ ದೇವಣೆ ಏನಿದ್ದಾನೆ, ಇದೇ ಒಂದು ಪುಂಡರ ಒಂದು ಪುಂಡಾಟಿಕೆ ಈ ಹಿಂದೆ ಕಳೆದ ವರ್ಷ ಕೂಡ ಮಾಡಿತ್ತು. ಈಗಲೂ ಕೂಡ ಅಂತದೇ ಒಂದು ಪುಂಡಾಟಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ರೀತಿಯ ಒಂದು ಗೊಡ್ಡು ಬೆದರಿಕೆಯನ್ನ ಕನ್ನಡಿಗರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಹಾಕುವಂತ ಯತ್ನವನ್ನ ಒಂದು ಇಲ್ಲಿ ಶಿವಸೇನೆ ಪುಂಡಾಟರು ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅದೀಗ ಇಂಥ ಒಂದು ಪುಂಡಾಟಿಕೆಗೆ ಯಾವುದೇ ಕಾರಣಕ್ಕೂ ಕನ್ನಡಿಗರು ಬಗ್ಗೋದಿಲ್ಲ ಅನ್ನೋದು ಕೂಡ ಹಿಂದೆ ಅನೇಕ ಬಾರಿ ಅದಕ್ಕೆ ದುರುತ್ತರ ಕೊಡುವಂತ ಕೆಲಸವನ್ನ ಕನ್ನಡಿಗರು ಕೂಡ ಮಾಡಿರ್ತಕ್ಕಂಥದ್ದು ಪ್ರಭು. ಆದ್ರೆ ಈಗ ಏನಂದ್ರೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ನೆಲದಲ್ಲಿ ಇದ್ಕೊಂಡು ಒಂದ್ ಕಡೆ ನಾಡದ್ರೋಹಿ MES ನ ಒಂದು ಪುಂಡಾಟಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಒಂದು ನಾಡದ್ರೋಹಿಗಳಿಗೆ ಕುಮ್ಮಕ್ಕು ಕೊಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.